ಸಾರ್ತಿ. ಇದೇನ್ ಏನಕ್ಕೆ ನೀವು ಲೈನ್ ನಿಂತಿರೋದು ನೀವು? ಮಡ್ಲಕ್ಕಿ ತುಂಬಕ್ಕೆ ದೇವಿಗೆ. ದೇವಿಗೆ ಮಡ್ಲಕ್ಕಿ ಏನ್ ಕಾರಣಕ್ಕೆ? ನಮ್ಮ ಮನೆಯವ್ರು ಏನೋ ಹರಕೆ ಹೊತ್ತಿದ್ದಾರೆ, ಅವ್ರ ಆಸೆ ತೀರ್ಲಿ ಅಂತ ನಾನ್ ಮಡ್ಲಕ್ಕಿ ತುಂಬ್ತಾ ಇದ್ದೆ. ಎಲ್ಲಾ ಕಡೆ ಹೆಣ್ಮಕ್ಳ ಹರಕೆ ಹೊತ್ರ ನಿಮ್ಮ ಮನೇಲಿ ನಿಮ್ ಮನೆಯವ್ರು ಹೊತ್ಕೊಂಡಿದಾರ? ಎಸ್ ಎಸ್. ನಿಮ್ ಮನೆ ಮೇಡಮ್ ನಮಸ್ತೆ, ಯಾವ್ರವ್ರು? ನಾವು ಬೆಂಗಳೂರಿಂದ ಬಂದಿರೋದು. ಎಷ್ಟ್ ಬಾರಿ ಬರ್ತಾ ಇದ್ರಿ ಇಲ್ಲಿಗೆ? ಆಯ್ತು ಐದನೇ ಸಾರ್ತಿ. 5ನೇ ಸಾರಿ ಬರ್ತಾ ಇದ್ದೀರಾ? 5ನೇ ಸಾರ್ತಿ. ಇದೇನ್ ಏನಕ್ಕೆ ನೀವು ಲೈನ್ ನಿಂತಿರೋದು ನೀವು? ಮಡ್ಲಕ್ಕಿ ತುಂಬಕ್ಕೆ ದೇವಿಗೆ. ದೇವಿಗೆ ಮಡ್ಲಕ್ಕಿ ಏನ್ ಕಾರಣಕ್ಕೆ? ನಮ್ಮ ಮನೆಯವ್ರು ಏನೋ ಹರಕೆ ಹೊತ್ತಿದ್ದಾರೆ, ಅವ್ರ ಆಸೆ ತೀರ್ಲಿ ಅಂತ ನಾನ್ ಮಡ್ಲಕ್ಕಿ ತುಂಬ್ತಾ ಇದ್ದೆ. ಎಲ್ಲಾ ಕಡೆ ಹೆಣ್ಮಕ್ಳ ಹರಕೆ ಹೊತ್ರ ನಿಮ್ ಮನೇಲಿ ನಿಮ್ ಮನೆಯವ್ರು ಹೊತ್ಕೊಂಡಿದಾರ? ಎಸ್ ಎಸ್. ನಿಮ್ ಮನೆಯವ್ರ ಒಂಥರ ದೈವ ಭಕ್ತರು. ಇದು ಭಕ್ತಿ ಈ ಕ್ಷೇತ್ರದ ಮೇಲೆ ಏನಾದ್ರು ನಂಬಿಕೆ ಇದೆಯಮ್ಮ ನಿಮ್ಗೆ? ಇದೆ, ಶೋರ್ ಆಗಿದೆ. ಈಗ 2-3 ಸಾರ್ತಿ ನಂಗೆ ಅದು ತೋರ್ಸ್ಕೊಟ್ಟಿದ್ದಾಳೆ ಅಮ್ಮ. ಒಳ್ಳೇದಾಗಿದೆ? ಒಳ್ಳೇದಾಗಿದೆ. ಹೇಳ್ಕೊಳ್ಬಹುದಾದಂತ ಯಾವ್ದಾದ್ರು ಒಳ್ಳೇದಾಗಿರೋದು ನಿಮ್ಗೆ ಹೇಳ್ಬೋದು? ಇದೆ ಇದೆ ಇದೆ. ಹೇಳ್ಕೊಳಂಗೆ ಅಂದ್ರೆ ಈಗ ನಮ್ ಸೊಸೆ ಬರ್ಲಿಲ್ಲ 1 ವರ್ಷದವರೆಗೂ. ಅಮ್ಮನ ಹತ್ರ ಬಂದು ಬೇಡ್ಕೊಂಡೆ. ತಾಯಿ ಮನೆಗೆ ಹೋಗಿದ್ದು, ಸಾಂಸಾರಿಕ ಸಮಸ್ಯೆ ಆಗಿತ್ತು. ಬಂದ್ಲು, 1 ತಿಂಗಳಲ್ಲಿ ಬಂದ್ಲು ಸೊಸೆ. ಮನೆಗೆ ಬಂದಿದ್ದಾಳೆ, ಈಗ ಮನೇಲಿ ಇದ್ದಾಳೆ. ಅದಕ್ಕಿಂತ ದೊಡ್ಡ ಬೇರೆ ಏನು ಬೇಡ, ಮಗ ಸೊಸೆ ಚೆನ್ನಾಗಿದ್ರೆ ಸಾಕು. ಅವ್ರು ಚೆನ್ನಾಗಿರೋದಕ್ಕೋಸ್ಕರ ನೀವೆಲ್ಲ ಎಲ್ಲ ಮಾಡ್ತಿರೋದು. ಎಷ್ಟು ಖುಷಿಯಾಗಿದ್ದೀರಿ? ಬೇವ್ರೆಲ್ಲ ಹರಿತಾ ಇದೆ, ಒತ್ಕೊಂಡಿದ್ರಿ. ಏನ್ ಅಷ್ಟೊಂದು ನಿಮ್ಗೆ ಖುಷಿ? ಅದು ಸುತ್ತೆಲ್ಲ ಹಾಕ್ ಬಂದ್ವಲ್ಲ, 2 ತೆಂಗಿನಕಾಯಿ ಬೇರೆ ಮಡ್ಲಕ್ಕಿಯಲ್ಲಿ, ಅದು ಭಾರ ಆಯ್ತು ನಂಗೆ ತುಂಬಾ. ಹೊತ್ಕೊಂಡ್ಬಿಟ್ಟಿರಿ ಅನ್ಸುತ್ತೆ. ಹೌದೌದು, ತುಂಬಾ ಖುಷಿ. ಎಲ್ಲಿ ಎಷ್ಟೊತ್ತು ಬಂದಿದ್ರಿ ನೀವು ಇಲ್ಲಿಗೆ? ನಾವ್ ಬೆಳಿಗ್ಗೆ 10 ಗಂಟೆಗೆಲ್ಲ ಇಲ್ಲೇ ಇದ್ವಿ. 10 ಗಂಟೆಗೆಲ್ಲ ಅಂದ್ರೆ ಬಟ್ ಈ ಉತ್ಸವ ಮಾತ್ರ ಅಲ್ಟಿಮೇಟ್, ತುಂಬಾ ಚೆನ್ನಾಗಿದೆ. ಕಣ್ಣು ತುಂಬ್ಕೊಂಡ್ಬಿಡ್ವಿ. ಬೆಂಗಳೂರಲ್ಲಿ ಏನೇನು ನೋಡಿರ್ತೀರಿ ಈ ತರ ಇದು ಹಳ್ಳಿಗಳಲ್ಲಿ ಅಂತಂದ್ರೆ ಇದು ಬೇರೆನೆ, ಎಲ್ಲಿ ನೋಡಿಲ್ಲ ಈ ತರ. ಮಾತ್ರ ಬರ್ತಾ ಇಲ್ಲ, ನಗು ಜಾಸ್ತಿ ಬರ್ತಾ ಇದೆ. ಅಂದ್ರೆ ಈ ಕ್ಷೇತ್ರದಲ್ಲಿ ಶಕ್ತಿ ಇದೆ ಅಂತ ಅನ್ಸುತ್ತೆ ಮೇಡಮ್? ಇದೆ ಇದೆ. ನಿಮ್ಗೆ ಅನುಭವ ಆಗಿದೆ? ಇದೆ. ನಿಮ್ಮ ಸೊಸೆ ಮನೆಗೆ ಬಂದ್ರು, ಬೇರೆ ಇನ್ನೇನಾದ್ರೂ ಒಳ್ಳೇದಾಗಿದೆ ನಿಮ್ಗೆ? ಇನ್ನೂ ಆಗ್ತಾ ಹೋಗ್ತಾ ಇದೆ, ನೋಡೋಣ ಅಮ್ಮನ ಮಹಿಮೆ ಹೆಂಗಿದೆ ಅಂತ. ನಿಮ್ಗೆ ತುಂಬಾ ಒಳ್ಳೇದಾಗಿದೆ? ಎಸ್ ಎಸ್. ಈ ಕ್ಷೇತ್ರದಲ್ಲಿ ಶಕ್ತಿ ಇದೆ ಅಂತೀರಾ? ಇದೆ ಇದೆ. ಓಕೆ, ಆಯ್ತಮ್ಮ, ಆಯ್ತು, ಒಳ್ಳೇದು. ಸರಿ ಮೇಡಮ್ ನಮಸ್ತೆ, ಯಾವೂರು ನೀವು? ನಾನ್ ಮೈಸೂರಿನಿಂದ ಬಂದಿರೋದು. ಮೈಸೂರು, ನಮ್ಮೂರಿಂದ ಬಂದಿದ್ದೀರಿ. ಎಷ್ಟನೇ ಬಾರಿ ಬರ್ತಾ ಇದ್ರಿ ಮೇಡಮ್? ಇದು 3ನೇ ಬಾರಿಗೆ ಬರ್ತಾ ಇದೆ. 3ನೇ ಬಾರಿ ಬರ್ತಿದ್ರೆ ನಿಮ್ಗೆ ಏನಾದ್ರು ಒಳ್ಳೇದಾಗಿದ್ಯಾ? ಖಂಡಿತ. ಯಾಕಂದ್ರೆ ಹಣಕಾಸು ಎಲ್ಲ ಇದೆ, ದೇವರ ದಯೆಯಿಂದ. ನೆಮ್ಮದಿ ಇರ್ಲಿಲ್ಲ. ಇವತ್ತು ಜಗತ್ತಲ್ಲಿ ಅದೇ ಬೇಕಾಗಿರೋದು. ಖಂಡಿತ ಖಂಡಿತ. ಹಾಗಾಗಿ ನಾನು, ನನ್ನ ಚಿಕ್ಕಮ್ಮ ಮತ್ತೆ ನನ್ನ ತಮ್ಮನ ಹೆಂಡತಿ 3 ಜನನು ಬಂದಿದ್ದೇವೆ ಮೈಸೂರಿನಿಂದ. ಇವತ್ತು ಏನಮ್ಮ ಇದು ಇಟ್ಕೊಂಡಿರೋದು ನೀವು ಇದೀಗ? ಇದು ಮಡ್ಲಕ್ಕಿ, ಅಮ್ಮನಿಗೆ ಸೇವೆ. ಮಡ್ಲಕ್ಕಿ ಏನು ಕೊಡೋದು ಇಲ್ಲಿ ಅಂದ್ರೆ ಒಂದು ಹೆಣ್ಣಿಗೆ ನಾವು ತಾಯಿಯನ್ನ ಜಗತ್ ಸ್ವರೂಪಿಣಿ ಅಂತ ಹೇಳ್ತೀವಿ, ಮಾತೃರೂಪ ಅವಳಿಗೆ. ಇವಾಗ ಒಂದು ಹೆಣ್ಣಿಗೆ ಅರಿಶಿನ ಕುಂಕುಮ ಎಷ್ಟು ಇಂಪಾರ್ಟೆಂಟು, ಹಾಗೆ ತಾಯಿಗೂ ಕೂಡ. ಒಂದು ಮಡ್ಲಕ್ಕಿ ಅಂದ್ರೆ ಒಂದು ತಾಯಿಗೆ ಮಗಳು ಕೊಡುವಂಥದ್ದು, ಒಂದು ತಾಯಿ ಮಗಳಿಗೆ ಕೊಡುವಂಥದ್ದು, ಮಗಳು ತಾಯಿ ಕೊಡುವಂಥದ್ದು. ಇದು ತವ್ರ ಮನೆಯಿಂದ ಕೊಡುವಂತ ಮನೆಯಿಂದ. ಖಂಡಿತ ಈ ಮಡ್ಲಕ್ಕಿಗೆ ಇದೇ ಬೇರೆ. ನಾವು ಕೊಡುವ ಒಂದು ಸ್ವಲ್ಪ ಇದಿರಬಹುದು, ಬಟ್ ಇದ್ರ ಹಿಂದೆ ತುಂಬಾನೇ ಅರ್ಥ ಇದೆ. ಯಾಕಂದ್ರೆ ಒಂದು ಹೆಣ್ಮಗುವಿಗೆ ಮದುವೆ ಆದ್ಮೇಲೆ ಅವಳ ಎಲ್ಲ ಐಶ್ವರ್ಯಗಳು ಅಂದ್ರೆ ಮುತ್ತೈದೆ ಸ್ಥಾನ ಸಿಗೋದು ಒಂದು ಮದ್ವೆ ಆದ ನಂತರ. ಹಾಗಾಗಿ ನಿಮಗೆ ಒಳ್ಳೇದಾಗಿದೆ? ಖಂಡಿತ. ಏನ್ ಒಳ್ಳೇದಾಗಿದೆ ಅಂತ ಹೇಳ್ಬೋದು? ಅದೇ ಹೇಳಿದ್ನಲ್ಲ, ನೆಮ್ಮದಿ ಬೇಕಿತ್ತು. ಮತ್ತೆ ನನ್ನ ಮಗಳು ಜರ್ಮನಿಯಲ್ಲಿ ಇದ್ದಾಳೆ, ಅವಳಿಗೋಸ್ಕರ ಇವತ್ತು ಪುನಃ ಬಂದಿರೋದು ನಾನು. ಜರ್ಮನಿಲಿ ಇರೋರಿಗೋಸ್ಕರ ನೀವು ಇಲ್ಲಿ ಕೇಳ್ಕೊಳಕ್ ಬಂದಿದ್ದೀರಾ? ಹೌದು, ಖಂಡಿತ. ಅವ್ರಿಗೆ ಏನ್ ಒಳ್ಳೇದಾಗ್ಲಿ, ಮದುವೆ ಆಗ್ಲಿ ಅಥವಾ ಒಳ್ಳೇದು? ಈಗ ಲಂಡನ್ ಅಲ್ಲಿ ಇದ್ಲು ಅವಳು, ಕೆಲಸದಲ್ಲಿದ್ಲು. ಈಗ ಜರ್ಮನಿಗೆ ಹೋಗಿದ್ದಾಳೆ. ಅಲ್ಲಿ ಭಾಷೆ ಎಲ್ಲ ಕಲ್ತು ಕೆಲಸ ಸಿಗ್ಬೇಕು. ಭಾಷೆ ಎಲ್ಲ ಕಲ್ತಾ ಆಯ್ತು, ಎಕ್ಸಾಮ್ ಪಾಸ್ ಆಯ್ತು ಡಿಸ್ಟಿಂಕ್ಷನ್ ಅಲ್ಲಿ. ಬಟ್ ಈಗ ಕೆಲಸಕ್ಕೋಸ್ಕರ ಓಡಾಡ್ತಾ ಇದ್ದಾಳೆ. ಜರ್ಮನಿ, ಲಂಡನ್ ಇದ್ರು ಕೂಡ ನಮ್ಮ ಭಾರತೀಯ ಸಂಸ್ಕೃತಿ ಕಾಪಾಡುತ್ತೆ ಅಂತ ನಂಬಿಕೆ ಇದೆ. ಖಂಡಿತ ಖಂಡಿತ. ಈ ಕ್ಷೇತ್ರನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಅಂದ್ರೆ ಇದು ನಮ್ಗೆ ಶಕ್ತಿಪೀಠಗಳಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಹೌದಾ? ಹಾಗಾಗಿ ಆ ಶಕ್ತಿಪೀಠದಲ್ಲಿ ಇರುವಂತ ಎಲ್ಲಾ ಅಂಶಗಳು ಈ ಸ್ಥಾನದಲ್ಲಿ ಇದೆ. ನಿಮಗೆ ಬಂದಿದೆ ಗಮನಕ್ಕೆ? ಖಂಡಿತ ಖಂಡಿತ. ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀರಾ? ಖಂಡಿತ. ಓಕೆ, ಥ್ಯಾಂಕ್ ಯು ಮೇಡಮ್. ಬಿಸ್ಲಿದೆ. ಸರ್ ನಮಸ್ತೆ, ನೀವ್ ಎಲ್ಲಿಂದ ಬಂದಿದ್ದೀರಾ? ಸರ್ ಗುಂಡ್ಲುಪೇಟೆ ತಾಲೂಕು ಹಳೆಹುಂಡಿಯಿಂದ ಬಂದಿದ್ದೀರಾ? ಸರ್ ನೀವು ಬಂದು ಯಾವತ್ ಬಂದಿದ್ದು ಸರ್? ಇವತ್ತೇ ಫಸ್ಟ್, ನಿನ್ನೆ 4 ಗಂಟೆಗೆ ಬಂದಿದ್ದು ಸರ್. 4 ಗಂಟೆಗೆ ಬಂದಿದ್ದು. ನಾನು ನಮ್ಮ ಫ್ರೆಂಡ್ ಹೇಳ್ತಾ ಇದ್ರು, ಒಂದ್ಸತಿ ಅವರು ಹೋಗಿದ್ ಬಂದಿದ್ದಾರೆ, ಒಂದ್ಸತಿ ಬನ್ನಿ ಬನ್ನಿ ಅಂತ ಹೇಳ್ತಾ ಇದ್ರು. ಅವಾಗ ನಾನು ಸರಿ ಯೋಚನೆ ಮಾಡ್ಕೊಂಡು 4-5 ತಿಂಗಳಿಂದ ಯೋಚನೆ ಮಾಡ್ಕೊಂಡು ನಿನ್ನೆ ಬಂದೆ 4 ಗಂಟೆಗೆ. ಅಂದ್ರೆ ನಾನು ಯಾವ್ದೇ ದೇವಸ್ಥಾನಕ್ಕೆ ಹೋದ್ರು ದೇವಸ್ಥಾನ ಹೊಸಲು ಗಂಟೆ ಚಪ್ಪಲಿ ಹಾಕೊಂಡು ಹೋಗ್ತಿದ್ದೆ. ಮನೆಯಿಂದ ಹೊರಗೆ ಹೊಸಲು ದಾಟ್ಬೇಕಾದ್ರೆ ಚಪ್ಪಲಿ ಹಾಕ್ಲೇಬೇಕು ನಾನು, ಇಲ್ಲ ಅಂದ್ರೆ ಆಗಲ್ಲ. ಇಲ್ಲಿ 4 ಗಂಟೆಗೆ ಬಿಟ್ಟಿದ್ ಚಪ್ಪಲಿ ಇನ್ನೂ ಮೆಟ್ಟಿಲ್ಲ. ಇವಾಗ ಟೈಮ್ ಎಷ್ಟು ಹೇಳಿ? ಮಧ್ಯಾಹ್ನ 1 ಗಂಟೆ ಆಗ್ತಿದೆ. ಇಲ್ಲೆಲ್ಲ ಸುತ್ತಾಡಿದೀನಿ ದೇವಸ್ಥಾನ ಸುತ್ತ. ಬಿಸಿಲು, ಅದು ಬಿಸಿಲು ಈಗ ಎಷ್ಟಿದೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತು. ಆದ್ರೆ ಸರ್ ನನಗೆ ಇಲ್ಲಿ ಬಂದ್ಮೇಲೆ ಏನೋ ಅಂತ ಎನರ್ಜಿ, ಮತ್ತೆ ಇಲ್ಲಿ ಬರ್ಬೇಕು ಅನ್ಸುತ್ತೆ. ಆದ್ರೆ ಸರ್ ನನಗೆ ಕಾಲು ನನಗೆ ಬಸ್ಸಲ್ಲಿ ದಾಟಿದ್ಮೇಲೆ ಹೇಳಿದ್ನಲ್ಲ ಸರ್, ಚಪ್ಪಲಿ ಇರ್ಲೇಬೇಕು. ಪ್ರತಿಯೊಂದು ದೇವಸ್ಥಾನಕ್ಕೆ ಹೋದ್ರೆ ನಾನು ಹೊಸಲು ಮುಂದೆ ಚಪ್ಪಲಿ ಬಿಟ್ಟು ಹೋಗ್ತಿದ್ದೆ, ಬಂದು ಹಾಕೋತಿದ್ದೆ. ಇಲ್ಲಿ ನೆನ್ನೆ ಬಿಟ್ಟಿದ್ ಚಪ್ಪಲಿ
ಇನ್ನೂ ಹಾಕೊಂಡಿಲ್ಲ ಸರ್. ಇದು ಸತ್ಯ, ಇದು ತಾಯಿ ಸತ್ಯ ಇದು. ಈಗ ನೀವು ಈ ತರ ಚಪ್ಪಲಿ ಇಲ್ದೆ ನಡಕ್ ಆಗದೆ ಇಲ್ಲ sir. ಚಪ್ಪಲಿ ಇಲ್ದೆ ನಡೀತಾ ಇದೆ, ನಿಮ್ಗೆ ಏನ್ ಅನಿಸ್ತಾ ಇದೆ ಈಗ ಸರ್ ನನಗೆ ಏನೋ ಒಂಥರ ಫೀಲಿಂಗ್ ಒಳಗಡೆ ಮೈಯೆಲ್ಲ ರೋಮಾಂಚನ ಆಗುತ್ತೆ ಇಲ್ಲಿಗೆ ಬಂದ್ಮೇಲೆ. ಈ ಕ್ಷೇತ್ರದಲ್ಲಿ? ಹ್ಞೂ ಸರ್, ನಾನು ಚಪ್ಪಲಿ ಹಾಕಿಲ್ಲ, ಸತ್ಯ ಇದು. ತಾಯಿ ಮುಂದೆ ನಿಂತು ಮಾತಾಡ್ತಿದ್ದೀನಿ. ನಿನ್ನೆ 4 ಗಂಟೆ ಬಿಟ್ಟಿದ್ದ ಚಪ್ಪಲಿ ಇನ್ನೂ ಮೆಟ್ಟಿಲ್ಲ ನನ್ನ ಚಪ್ಪಲಿನ. ಹ್ಞೂ ಸರ್, ತುಂಬಾ ಸಿಕ್ತಿ ಸರ್. ಈ ಸತಿ ನಾನು ಫಸ್ಟ್ ಒಬ್ಬನೇ ಬಂದಿರೋದು. ನೆಕ್ಸ್ಟ್ ಬರ್ಬೇಕಾದ್ರೆ ಸರ್ ನನ್ನ ಫ್ಯಾಮಿಲಿ ಎಲ್ಲ ಕರ್ಕೊಬತ್ತೀನಿ. ನಿಮ್ಗೆ ಅಷ್ಟು ನಂಬಿಕೆ ಬಂದ್ಬಿಟ್ಟಿದೆ? ಸರ್ ನನಗೆ ರಾತ್ರಿನೇ ನಂಬಿಕೆ ಬಂದ್ಬಿಡ್ತು. ಹಾ, ತುಂಬಾ ಒಳ್ಳೆ ಇದು ಸರ್. ನನಗೆ ಆಶ್ಚರ್ಯ. ನಾನು 10 ನಿಮಿಷ ಬಿಟ್ಟು ಚಪ್ಪಲಿ ಬಿಟ್ಟು ನಾನು ಒಂದು 10 ಮೀಟರ್ ನಡೆಯಕ್ಕಾಗಲ್ಲ. ಕಾಲು ಸುಡ್ತಾ ಇದೆ, ನಡೆಯಕ್ಕೆ ಆಗ್ತಿಲ್ಲ ಎಲ್ಲೂ ಕೂಡ. ಹೌದು, ಬರಿಗಾಲಲ್ಲಿ. ಹೌದು ಸರ್. ನನಗೆ ನೆನ್ನೆನೆ ಈಗಲೂ ನಾನು ಇನ್ನೂ ಸಾಯಂಕಾಲವರೆಗಂಟು ಇಲ್ಲೇ ಇರ್ತೀನಿ. ಅಂದ್ರೆ ಚಪ್ಪಲಿ ಬಿಡಲ್ಲ. ಅಂದ್ರೆ ಅಷ್ಟು ನನಗೆ ಇನ್ನೂ ಅಲ್ಲಿ ಓಡಾಡ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಹ್ಞೂ ಸರ್. ಆಮೇಲೆ ಪಂಚೆನೂ ಉಡ್ತಿದ್ದಿಲ್ಲ, ಇಲ್ಲಿ ಪಂಚೆನೇ ಉಟ್ಟಿದ್ದೀನಿ ಸರ್ ನಾನು. ಪಂಚೆ ಉಟ್ಟಿ ಎಷ್ಟು ವರ್ಷ ಆಗಿತ್ತು, ಚಪ್ಪಲಿ ಬಿಟ್ಟು ನಡೆದು ಎಷ್ಟೋ ವರ್ಷ ಆಗಿತ್ತು ಸರ್. 8-9 ವರ್ಷ ಆಗಿತ್ತು ಸರ್ ನಾನು. ಅಂದ್ರೆ ಇಲ್ಲಿ ಶಕ್ತಿ ಇದೆ ಅಂತ? ಇಲ್ಲಿ ಇದೆ ಸರ್, ಖಂಡಿತ. ಆಯ್ತು ಸರ್, ಒಳ್ಳೆ. ಅಂದ್ರೆ ನಂಬಿಕೆ ಇರ್ಬೇಕು, ಮೂಢ ನಂಬಿಕೆ ಇಟ್ಕೊ ಬರ್ಬಾರ್ದು ಸರ್. ಒಂದು ನಂಬಿಕೆ ಇಟ್ಟು ಬರ್ಬೇಕು ತಾಯಿ ಮೇಲೆ. ಆಮೇಲೆ ಈ ಕ್ಷೇತ್ರದಲ್ಲಿ ನೀವೇನಾದ್ರು ಮೂಢನಂಬಿಕೆಯನ್ನು ಗಮನಿಸಿದ್ರ? ಇಲ್ಲ ಸರ್, ಯಾವುದೇ ಮೂಢನಂಬಿಕೆ ಇಲ್ಲ ಸರ್. ಇಲ್ಲ ಸರ್, ಅದ್ ನಾನೇ ಸಾಕ್ಷಿ. ಬೇರೆ ಹೆಂಗೆ ಏನೋ ಗೊತ್ತಿಲ್ಲ, ಅದಕ್ಕೆ ನಾನೇ ಸಾಕ್ಷಿ. ನನ್ನ ಚಪ್ಪಲಿ ಇದೆ ನಡೆದಿದ್ದೀನಿ ನಿನ್ನೆ 4 ಗಂಟೆಯಿಂದ. ಅದಕ್ಕೆ ನಾನೇ ಸಾಕ್ಷಿ ಸರ್. ಅದಕ್ಕೆ ಇದು ಮೂಢನಂಬಿಕೆ ಅಲ್ಲ, ಮೂಢನಂಬಿಕೆ ಇಲ್ಲ. ಏನ್ ಓದಿದ್ದೀರಾ ಸರ್? ಸರ್ ನಾನು SLC ಫೇಲು. ಆಯ್ತು ಸರ್, ಆಯ್ತು. ಡ್ರೈವರ್ ಕೆಲಸ ಮಾಡ್ತಾ ಇದ್ದೀನಿ. ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್? ಲಕ್ಷ್ಮೀಶ್ ಅಂತ. ಎಲ್ಲಿಂದ ಬಂದಿದ್ದೀರಾ ಸರ್? ನಾನು ಬೆಂಗಳೂರಿಂದ ಬಂದಿದ್ದು. ಎಷ್ಟನೇ ಬಾರಿ ಬರ್ತಾ ಇದ್ದೀರಾ? ನಾನು ಇದು 1 ವರ್ಷದಿಂದ ಬರ್ತಾ ಇದ್ದೀನಿ. 1 ವರ್ಷದಿಂದ? 1 ವರ್ಷದಿಂದ. ಏನ್ ವಿಶೇಷ ಮಕ್ಕಳ ವಿದ್ಯಾಭ್ಯಾಸ, ಆಮೇಲೆ ಏನೇ ಒಳ್ಳೇದಿದ್ರು, ದೇವಸ್ಥಾನದಲ್ಲಿ ಏನೇ ಹೇಳಿದ್ರು ಕೂಡ ನಮ್ಗೆ ಡೇ 1 ಇಂದಾನು ಅವ್ರ ಏನ್ ಪಾಸಿಟಿವ್ ಎನರ್ಜಿ ಇದೆ ನಮ್ಗೆ ಇಲ್ಲಿ ಒಂದ್ಸರಿ ಬಂದೋದ್ರೆ ಮತ್ತಿರ್ಗ ಇಲ್ಲಿ ಬಂದೋಗೋಣ ಅನ್ನೋ ಮನ್ಸು ಎನಿ ಟೈಮ್ ಬರ್ತಾ ಇರ್ತದೆ. ನೀವ್ ಏನ್ ಕೆಲಸ ಮಾಡ್ತಾ ಇದ್ದೀರಾ ಸರ್? ನಾನು ಒಂದು ಮಾರುತಿ ಸುಜುಕಿ ಕಂಪನಿಯಲ್ಲಿ ವರ್ಕ್ಸ್ ಮ್ಯಾನೇಜರ್ ಆಗಿದ್ದೀನಿ. ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ. ಅಂದ್ರೆ ಇಲ್ಲಿ ಫಸ್ಟ್ ಟೈಮ್ ಬಂದಾಗ್ಲೇ ನಿಮ್ಗೆ ಒಂದ್ ರೀತಿ ಮತ್ತೆ ಬರ್ಬೇಕು ಅಂತ ಅನಿಸ್ತಾ ಇದೆ? ಹೌದು, 1 ಟೈಮ್ ಬಂದಾಗ ಎನಿ ಟೈಮ್ ಬರ್ಬೇಕು, ನೆಕ್ಸ್ಟ್ ಟೈಮ್ ಬರ್ಬೇಕು ಅಂತ ಬಿಟ್ಟು ನಾವುಗಳು ಅದನ್ನ ಬೆಳಗ್ಗೆ ಎದ್ದಾಗಲಿ ಸಂಜೆ ಆಗ್ಲಿ ಅದನ್ನೇ ಯೋಚನೆ ಆಗ್ತದೆ. ಇನ್ನು ಸರಿ ನೆಕ್ಸ್ಟ್ ಬರ್ಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇರುತ್ತೆ ಯಾವಾಗ್ಲೂ? ಎನಿ ಟೈಮ್. ನಿಮ್ಗೆ ಏನಾದ್ರು ಒಳ್ಳೇದಾಗಿದೆ ಸರ್ ಇಲ್ಲಿ? ಹೌದು, ಇಲ್ಲಿಂದ ಬಂದಾಗ ಮಕ್ಕಳು ಎಜುಕೇಶನ್ ಆಗ್ಲಿ, ಫೈನಾನ್ಷಿಯಲಿ ಆಗ್ಲಿ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತಾ ಬಂದಿದ್ದೀವಿ ಸರ್. ಇಲ್ಲಿ ಅಕ್ಷರಾಭ್ಯಾಸ ಮಾಡ್ತಾರೆ, ನಾಲ್ಗೆ ಮೇಲೆ ಬರೆಸ್ತಾರೆ ಅಂತ, ಅದ್ರ ಬಗ್ಗೆ ನಿಮ್ಗೆ ಏನ್ ಮಾತಾಡ್ತೀರಿ ಸರ್? ಇದು ನಾನು ಲಾಸ್ಟ್ ವೀಕ್ ಬಂದಿದ್ದೆ. ಎವ್ರಿ ಅಮಾವಾಸ್ಯೆ ಯಾವಾಗ ಮಂತ್ಲಿ 1 ಟೈಮ್ ಆಗುತ್ತೆ ಬಂದ್ ಹೋಗ್ತೀನಿ. ಮೇಸ್ಟ್ ಹತ್ರ ಎಲ್ಲ ಒಪಿನಿಯನ್ ಕೊಡ್ತಾರೆ. ಮಕ್ಕಳು ಫ್ಯೂಚರ್ ಏನಾಗ್ತಾರೆ, ಅದ್ರ ಬಗ್ಗೆ ಏನು ನೆಕ್ಸ್ಟ್ ಯಾವ ಕಾಂಬಿನೇಷನ್ ತಗೋಬೇಕು, ನೆಕ್ಸ್ಟ್ ಫ್ಯೂಚರ್ ಏನ್ ಆಗ್ತಾರೆ, ಅವರು ಎಲ್ಲಾನು ಗೈಡೆನ್ಸ್ ಕೊಡ್ತಾರೆ. ನಿಮ್ಗೆ ಏನೇ ಇದ್ರು ಮಕ್ಕಳಲ್ಲಿ ಯಾವುದೇ ಇದ್ದಿದ್ರು ಕೂಡ ಅವರೇ ಕೊಡ್ತಾರೆ, ಮೇಷ್ಟ್ರೇ ಕೊಡ್ತಾರೆ ಅವರೆಲ್ಲ. ಅಂದ್ರೆ ಇಲ್ಲಿ ಶಾಸ್ತ್ರ ಹೇಳ್ತಾರಂತೆ, ನಾವ್ ಏನ್ ಅನ್ಕೊಂಡ್ ಬಂದಿರ್ತೀವಿ ಅದನ್ನ ಅವರೇ ಹೇಳ್ತಾರಂತ ನಾವ್ ಹೇಳ್ತೀವಿ. ಹೌದು ಹೌದು. ನಾನು ಲಾಸ್ಟ್ ವೀಕ್ ಬಂದಾಗ ಕೇಳಿದಾಗ ನಾವ್ ಏನು ಕೇಳಿಲ್ಲ, ಗುರುಜಿ ಅವರೇ ನಿಮ್ಗೆ ಹೀಗಿದೆ ನೀವು ಇವಾಗ ಅಮಾವಾಸ್ಯೆ ದಿವಸ ಬನ್ನಿ, ನಿಮ್ಗೆ ನಾನೆಲ್ಲ ಒಳ್ಳೇದ್ ಮಾಡ್ಕೊಡ್ತೀವಿ ಅಂತ ಗುರುಜಿ ಅವರೇ ಹೇಳ್ತಾರೆ. ನೀವೇನ್ ಅನ್ಕೊಂಡ್ರೆ ಅದನ್ನ ಅವರೇ ಹೇಳಿದ್ರು? ಹೌದು. ಈಗ ನಿಮ್ಮ ಮಕ್ಕಳಿಗೆ ಎಜುಕೇಶನ್ ವಿಚಾರದಲ್ಲಿ ತುಂಬಾ ಅನುಕೂಲ ಆಗ್ತಾ ಇದೆಯಾ? ಹೌದು, ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮ್ ಬಂದಾಗ ಬಿಫೋರ್ ಎಕ್ಸಾಮ್ ಬರೋಕರ ಮುಂಚೆ ನಿಮ್ ಮಕ್ಳು ಇಷ್ಟೇ ರಿಸಲ್ಟ್ ಬರುತ್ತೆ, ಇಷ್ಟೇ ಮಾರ್ಕ್ಸ್ ತೆಗಿತಾರೆ ಅಂತ ಹೇಳಿದ್ರು. ಅವ್ರು ಹೇಳಿದ್ರ? ಹೌದು, ಇಷ್ಟೇ ಮಾರ್ಕ್ಸ್ ಬರುತ್ತೆ ಅಂತ, ಇಷ್ಟೇ ಪರ್ಸೆಂಟೇಜ್ ಬರುತ್ತೆ ಅಂತ ಹೇಳಿದ್ರು. ಅಷ್ಟೇ ಪರ್ಸೆಂಟೇಜ್, ಅದಕ್ಕಿಂತ 1% ಜಾಸ್ತಿನೇ ಬಂದಿದೆ. ಅದಕ್ಕೆ ನಿಮಗೆ ತುಂಬಾ ನಂಬಿಕೆ ಇದೆ. ಫ್ಯಾಮಿಲಿ ಸಮೇತ ಬರ್ತೀರಾ? ಹೌದು, ಎವ್ರಿ ಟೈಮ್ ನಾವು ಫ್ಯಾಮಿಲಿ, ಫುಲ್ ಫ್ಯಾಮಿಲಿ. ಪ್ರಾಪರ್ ನಂದು ಬಂದ್ಬಿಟ್ಟು ಶೃಂಗೇರಿ, ಬಟ್ ನಾನು ಇಲ್ಲಿ ಬರ್ತಾ ಇರೋದು 1 ಇಯರ್ ಇಂದ ಬರ್ತೀನಿ. ನಾನು ಈಗ ಉಂಟ ಕಾರ್ಯಕ್ರಮದಲ್ಲಿ ಎವ್ರಿ ಸಂಡೇ ವಾಚ್ ಮಾಡ್ತೀನಿ, ಅದರಿಂದ ನೋಡಿ ನಾನು ಇಂಪ್ರೆಸ್ ಆಗಿ ಇಲ್ಲಿ ಬಂದಿರೋದು. ತುಂಬಾ ಶಕ್ತಿ ಇದೆ ಅಂತೀರಾ? ಹೌದು. ಓಕೆ, ಥ್ಯಾಂಕ್ ಯು ಸರ್. ವೆಲ್ಕಮ್.